ನಮಸ್ಕಾರ ವೀಕ್ಷಕರೇ, ಈಗ ಈ ಕನ್ಯೆಯರು ನಿಮಗೆ ಗಸಗಸೆ ಪಾಯಸ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಆಯ್ತಾ? ನಾವು ಈ ವಿಡಿಯೋನ ತುಂಬ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಹೆಂಗೆ ಬರುತ್ತೋ ಹಂಗೆ ಮಾಡ್ತಾ ಇದ್ದೀವಿ. ಸೊ ಇವಾಗ ಒಂದು ಸ್ಮಾಲ್ ಲೆಕ್ಚರ್ ಏನು ಓಕೆ. ಸೊ ಓಕೆ, ನಾವು ಗೋ ಹೆಡ್ ಆ್ಯಂಡ್ ಗಿವ್ ಅ ಸ್ಮಾಲ್ ಲೆಕ್ಚರ್ ಆನ್ ಏನು ಇಂಗ್ರೀಡಿಯೆಂಟ್ಸು ಅಂತ. ಸ್ಟಾರ್ಟ್ ಮಾಡಮ್ಮ. ಆಕ್ಚುಲಿ ಫಸ್ಟ್ ಗಸಗಸೆ ಪಾಯಸಗೆ ಗಸಗಸೆ, ಏಲಕ್ಕಿ, ಗೋಡಂಬಿ, ಇಫ್ ಯು ಹ್ಯಾವ್ ಇದು ಬಾದಾಮಿ ಇದ್ರೆ ಬಾದಾಮಿ, ಆಮೇಲೆ ಸ್ವಲ್ಪ ಕೇಸರಿ ಇಷ್ಟನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಆರಕ್ ಬಿಟ್ಟು ಅದ್ರ ಜೊತೆಗೆ ಕಾಯಿ ಹಾಕೊಂಡು ತುಂಬಾ ಸಾಫ್ಟ್ ಆಗಿ ಮಿಕ್ಸಿ ಮಾಡ್ಕೋಬೇಕು. ಪೇಸ್ಟ್ ಆದ್ಮೇಲೆ ಅದನ್ನ ಒಂದ್ ಕಡೆ ಸೈಡ್ ಅಲ್ಲಿ ಇಟ್ಕೊಂಡು ಅದಾದ್ಮೇಲೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ನೀರ್ ಹಾಕೊಂಡು ಅದಕ್ಕೆ ಬೆಲ್ಲ ಹಾಕಿ ಫಸ್ಟ್ ಕರಗಿಸ್ಕೋಬೇಕು. ಕರಗಿಸ್ಕೊಂಡು ಆಮೇಲೆ ಅದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಕುದಿ ಬರ್ಬೇಕು. ಆಲ್ಮೋಸ್ಟ್ 3 times ಅದು ಚೆನ್ನಾಗಿ ಮೇಲೆ ಬಂದು ಅದಾದ್ಮೇಲೆ ಅದು ಹೆಂಗ್ ಕುದಿಯುತ್ತೆ ಅಂತ ನಾವು ವಿಡಿಯೋಲ್ ಕಂಟಿನ್ಯೂ ಮಾಡೋಣ. ಓಕೆ, ಲೆಟ್ ಅಸ್ ಡೈವ್ ಇಂಟು ಡೈರೆಕ್ಟ್ಲಿ ದ ಹಾಟ್ ಗಸಗಸೆ ಪಾಯಸ. ನೀವೆಲ್ಲ ಇದನ್ನ ಡೋಂಟ್ ಟ್ರೈ ಎಟ್ ಹೋಮ್, ಆಯ್ತಾ? ಗಸಗಸೆ ಪಾಯಸ ಡೈವ್ ಮಾಡೋದು ನಾವಿಲ್ಲಿ ವಿಡಿಯೋಲ್ ಮಾತ್ರ ತೋರಿಸ್ತಾ ಇದ್ವಿ. ಸೊ ವೆಯ್ಟ್ ಅಂಡ್ ವಾಚ್ ಔಟ್. See you there. Bye. ಹಾಯ್ ಫ್ರೆಂಡ್ಸ್, ಗೊತ್ತಾಯ್ತಲ್ವಾ ಏನ್ ಮಾಡ್ಬೇಕು, ಏನ್ ಹುರ್ಕೋಬೇಕು, ಹೇಗ್ ಮಾಡ್ಬೇಕು ಅಂತ. ಇವಾಗ ಬನ್ನಿ ಸ್ಟವ್ ಹತ್ರ ಹೋಗ್ತೀವಿ, ಹೆಂಗ್ ಮಾಡೋದು ಅಂತ ತೋರಿಸ್ತೀವಿ. ಹುರಿರಿ ಕರೆಕ್ಟ್ ಆಗಿ, ಇಲ್ಲ ಅಂತಾನೆ ನೀವು ವಾಸನೆ ನೋಡಕ್ ಆಗಲ್ಲ, ಹಸಿ ವಾಸನೆ. ಆಯ್ತಾ? ಬಿ ಕೇರ್ಫುಲ್. ಬರ್ಬೇಕು ಇವಾಗ ನೀವು ನಮ್ ಜೊತೆ ನೋಡಕ್ಕೆ. ಇವಾಗ ಸದ್ಯಕ್ಕೆ ಒಂದ್ ಪಾತ್ರೆ ರೆಡಿ ಆಗಿದೆ. ಆ ಪಾತ್ರೆ ಜೊತೆಗೆ ಒಂದ್ ಸ್ವಲ್ಪ ಇಲ್ಲಿ ಏಲಕ್ಕಿ ರೆಡಿ ಆಗಿದೆ. ಇಲ್ಲಿ ನೋಡಿ, ಇನ್ನೂ ಸ್ಪೈಸಸ್ ಬರ್ತಾ ಇದೆ. ಗಸಗಸೆ, ಪಟ್ಟು ಅಂತ ಗಸಗಸೆ ಇದು. ಆಸ್ಟ್ರೇಲಿಯಲ್ಲಿ ಮಾತ್ರ ಸಿಗುತ್ತೆ, ಪಟ್ಟು ಬ್ರ್ಯಾಂಡು. ಇವ್ರು ಎಲ್ಲ ಚೆನ್ನಾಗಿರೋ ಗಸಗಸೆನೆಲ್ಲ ಎತ್ತಾಕೊಂಡು ಆಸ್ಟ್ರೇಲಿಯಾಗೆ ಎಕ್ಸ್ಪೋರ್ಟ್ ಮಾಡಿ ನಮ್ಗೆ ಅಲ್ಲಿ ಕಿತ್ತೋಗಿರೋ ಗಸಗಸೆ ಕೊಡ್ತಾರೆ ಬೆಂಗಳೂರಲ್ಲಿ. ಅದಕ್ಕೆ ನಾವು ಇಲ್ಲಿಗೆ ಬಂದ್ಬಿಟ್ಟು ಗಸಗಸೆ ಪಾಯಸ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡ್ಕೊಳ್ಳಿ, ಗೋಡಂಬಿ, ಆಮೇಲೆ ಇದೇನಪ್ಪ ಇದು ಸ್ಯಾಫ್ರನ್ ಬಂದಿದೆ. ಓಕೆ, ಇವಾಗ ನೆಕ್ಸ್ಟ್ ಹಾಕಮ್ಮ. ಇವರು ಗಸಗಸೆನ ಬಿಡ್ತಾರೆ ಪಾತ್ರೆ ಒಳಗಡೆ. ಹಾಕಿ ಮೇಡಮ್. ಇವಾಗ ಸ್ವಲ್ಪ ಐ ಥಿಂಕ್ ಯು ಥಿಂಕ್ ಎಸ್ 3 2 ಸ್ಪೂನ್ ಆಫ್ ಗಸಗಸೆ. ಇಷ್ಟು ಗೋಡಂಬಿ ಆದ್ರೆ ಸಾಕು. ಇಷ್ಟನ್ನ ಪಾತ್ರೆ ಒಳಗಡೆ ಚಚ್ಚಿ. ಓಕೆ, ವೆರಿ ಗುಡ್. ಈಗ ತಮ್ಮ ಮಧುರ ಹಸ್ತದಿಂದ ಏಲಕ್ಕಿಯನ್ನು ಒಳಗಡೆ ಬಿಡಿ. ಈಗ 2 ಅಥವಾ 3 ಏಲಕ್ಕಿ ಹಾಕಿ 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 ಹಾಕಿಮ್ಮ. ಒಳಗಡೆ ಬಿಡಿ ಪ್ರೀತಿಯಿಂದ. ಥ್ಯಾಂಕ್ ಯು. ಅದೇ ಸ್ಯಾಫ್ರನ್ ಹಾಕಕ್ಕೆ ಹುಡುಕ್ತಾ ಇದ್ರು ಕತ್ರಿನ. ಇವಾಗ ಕತ್ರಿ ಸಿಕ್ಕಿದೆ ಫೈನಲಿ, ಆಯ್ತಾ? ಸೊ ಅದು ಇಂಡಿಯನ್ ಸ್ಯಾಫ್ರನ್ ಅಲ್ಲ, ಇದು ಬೇರೆ ಕಂಟ್ರಿನ ಬಂದಿರೋದು ಯಾವುದು ಅಂತ ಹೇಳಲ್ಲ. ಸ್ಟವ್ ಆನ್ ಮಾಡಿದ್ದಾರೆ. ಓಕೆ, ಕಂಟಿನ್ಯೂ ಎಕ್ಸ್ಪ್ಲೈನಿಂಗ್. ಓಕೆ, ಇವಾಗ ಫ್ಲೇಮ್ ಆನ್ ಆಗಿದೆ. ಇವಾಗ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋತಾ ಇದೀವಿ. ಇವಾಗ ಇದು ಡ್ರೈ ರೋಸ್ಟ್ ಆಗ್ತಾ ಇದೆ. ಎಷ್ಟು ರೋಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಗೋಡಂಬಿ ಮತ್ತೆ ಗಸಗಸೆ ಗೋಲ್ಡನ್ ಬ್ರೌನ್ ಬಂದು ಘಮ ಬರುತ್ತೆ. ಬರ್ತಾ ಇದೆಯಾ? ಗಸಗಸೆ ಘಮ ಬರೋ ತನಕ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಅದೇ ಮೂಗೇನಾರ ಕಟ್ಟಿದ್ರೆ ಗಸಗಸೆ ಪಾಯಸ ಮಾಡಕ್ ಹೋಗ್ಬೇಡಿ, ಗೊತ್ತಾಗಲ್ಲ ಘಮ. ಇದು ಚೆನ್ನಾಗಿ ರೋಸ್ಟ್ ಆದಷ್ಟು ಚೆನ್ನಾಗಿ ಪುಡಿ ಆಗುತ್ತೆ. ವೆರಿ ಗುಡ್. ಪೇಸ್ಟ್ ಆಗುತ್ತೆ. ಓಕೆ, ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಆಮೇಲೆ. ಇವರು ಒಂದು ಸ್ವಲ್ಪ ಹುರಿತಾ ಇದ್ದಾರೆ. ಇಬ್ರಿಗೂ ಒಂದು ಚಾನ್ಸ್ ಹುರಿಯೋಕ್ಕೆ. ಚೆನ್ನಾಗಿ ಹುರಿರಿ, ಚೆನ್ನಾಗಿ ಘಮ ಬರಲಿ. ನೋಡಿ, ಫ್ಲೇಮು ನೀವೇನು ತುಂಬ ಇಟ್ಕೋಬಾರ್ದು. ತುಂಬ ಇಟ್ಟು ಸ್ವಲ್ಪ ದಪ್ಪ ಇರೋ ಪಾತ್ರೆ ಇಟ್ಕೊಂಡ್ರೆ ಬೆಟರ್. ನೋಡಿ, ಈ ಪಾತ್ರೆ ಒಂಚೂರು ದಪ್ಪ ಇದೆ, ಕರೆಕ್ಟ್ ಅಲ್ವಾ? ನೀವು ಕೆಲವ್ರು ಏನು ಮಾಡ್ತಾರೆ, ಗಸಗಸೆ ಪಾತ್ರೆ ಮಾಡೋಕ್ಕೆ ಹಾಲಿನ ಪಾತ್ರೆ ಇಡ್ತಾರೆ, ಆಮೇಲೆ ಟಪ್ ಅಂತ ಸೌಂಡ್ ಬಂತು ಅಂತ ಕಂಪ್ಲೇಂಟ್ ಮಾಡ್ತಾರೆ. ನೋಡಿದ್ರೆ ಪಾತ್ರೆ ಕ್ರ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಸ್ವಲ್ಪ ಥಿಕ್ ಬಾಟಮ್ ಇಟ್ಕೊಂಡು ಈ ಥರ ಕಮ್ಮಿ ಉರಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ವೆರಿ ಗುಡ್. ಇಲ್ಲಿ ನೋಡಿ, ಇವಾಗ ಕಾಣಿಸ್ತಾ ಇದೆಯಾ ನಿಮ್ಗೆ ಗಸಗಸೆ ಕ್ಲೀನಾಗಿ ಒಂಥರ ಬ್ರೌನಿಶ್ ಕಲರಾಗಿ ಬಂದಿದೆಯಲ್ಲ. ಇಲ್ಲಿವರೆಗೂ ಕರೆಕ್ಟಾಗಿ ರೋಸ್ಟ್ ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಹಸಿ ವಾಸನೆ ಥರ ಇರುತ್ತೆ. ತುಂಬ ಚೆನ್ನಾಗಾಗಿದೆ. ಅದು ಫುಲ್ ಗೋಲ್ಡನ್ ರೋಸ್ಟ್ ಆದಮೇಲೆ ಅದು ನಾವು ಆರಕ್ಕೆ ಬಿಡ್ತೀವಲ್ಲ ಸ್ವಲ್ಪ, ಆಗ ಸ್ವಲ್ಪ ಸಾಫ್ರಾನ್ ಹಾಕೋಬೇಕು, ಕೇಸರಿನ
ಸ್ವಲ್ಪ ಸ್ಯಾಫ್ರಾನ್ ಹಾಕೊಂಡು ಹಾಗೆ ಆ ಬಿಸಿನಲ್ಲೇನೆ ಅದನ್ನ ಆರಕ್ಕೆ ಬಿಡಬೇಕು. ಕರೆಕ್ಟ್. ಆರಕ್ಕೆ ಬಿಟ್ಟು ಗಮ ಬಿಟ್ಕೊಳ್ಳುತ್ತೆ ಸ್ಯಾಫ್ರಾನ್ ಅಲ್ವಾ? ಆರಕ್ಕೆ ಬಿಟ್ಟು ಈಗ ನೆಕ್ಸ್ಟ್ ನಾವು ಇದರ ಜೊತೆಗೆ ಸ್ವಲ್ಪ ಕಾಯಿನ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಎಕ್ಸಲೆಂಟ್, ಗುಡ್. ಒಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಗೆ 1 ಲೋಟ ಅಥವಾ 2 ಲೋಟ ಫಿಲ್ಟರ್ಡ್ ವಾಟರ್ ಬಿಟ್ಕೊಳ್ಳಿ. ನೀರು ಹಾಕಬೇಕು. ನಾನು ನೋಡ ಬರ್ತಾ ಇದೆ. ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ, ನಿಮಗೆ ರುಚಿಗೆ ತಕ್ಕಷ್ಟು, ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ. ನೀವು ಬೇಕಾದ್ರೆ ಡಬ್ಬಾನೇ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ, ತಿನ್ನಕ್ ಆಗ್ಬೇಕಷ್ಟೇ. ಬೆಲ್ಲ ಹಾಕೊಂಡು ಎಷ್ಟು ಹಾಕ್ತಾ ಇದೆಯಾ? 2? ಸ್ಟಾರ್ಟ್. ಇವಾಗ ಬೆಲ್ಲಕ್ಕೆ 2 ಗ್ಲಾಸ್ ನೀರು ಹಾಕಿ ಇವಾಗ ಇದು ಕುದೀತಾ ಇದೆ. ಹಂಗೆ ನಿಧಾನಕ್ಕೆ ಬೆಲ್ಲ ಕರಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಗುಡ್, ಸ್ಟಾರ್ಟ್. ಓಕೆ, ಈ ತರ ನೀವು ಮಿಕ್ಸಿನ ಪಾಪ್ಕಾರ್ನ್ ಮೆಷಿನ್ ಪಕ್ಕ ಇಟ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಸಗಸೆ ಪಾಯಸ. ಪಾಪ್ಕಾರ್ನ್ ಮೆಷಿನ್ ಇಲ್ಲ ಅಂತಂದ್ರೆ ಒಂದು ಮೆಸೇಜ್ ಹಾಕಿ, ಸೊಲ್ಯೂಷನ್ ಕೊಡ್ತೀನಿ. ಇವಾಗ ಹುರಿದಿದ್ದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಓಕೆ, ಫಸ್ಟ್ ಹುರಿದಿದ್ದನ್ನ ಹಂಗೇನೆ ಪುಡಿ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡಿದ್ದನ್ನೆಲ್ಲ ಹಾಗೆ ಪುಡಿ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೇನೆ ಕಾಯಿ ಹಾಕೊಳ್ಳೋಣ. ವಾಸನೆ ಬರ್ತಾ ಇದೆ, ಗೊತ್ತಾಯ್ತು ನನ್ನ ಮೂಗು ಸರಿಯಾಗಿದೆ ಅಂತ. ವೆರಿ ಗುಡ್. ಈಗ ಇದಕ್ಕೆ ಸ್ವಲ್ಪ ಕಾಯಿ ಹಾಕೊಳ್ಳೋದು ಇವಾಗ. ಸರಿ, ಹಾಕೊಳ್ಳಿ. ಓಕೆ, ಇವಾಗ ತೆಂಗಿನಕಾಯಿ 1 2 3 3 4 ಸಾಕು, ಖಾಲಿ ಆಗೋಯ್ತು ತೆಂಗಿನಕಾಯಿ ಎಲ್ಲ. ಇದು ನಾನು ಹಾಕಿರೋದು ಇವಾಗ ಡೆಸಿಕೇಟೆಡ್ ಕೋಕೋನಟ್. ಓಕೆ, ನೀವು ನಾರ್ಮಲ್ ತುರಿದ್ಬಿಟ್ಟು ಹಾಕಿ. ಯಾವ್ದಾರು ತುರಿಯ ಮಣೆ ಇದ್ರೆ ಹಾಕಿ. ತುರಿಯ ಮಣೆ ಇಲ್ಲ ಅಂತಂದ್ರೆ ನಿಮ್ ಪಕ್ಕದಲ್ಲಿ ಯಾರು ತುರಿಯ ಮಣೆ ಅವ್ರಿದ್ರೆ ಅವ್ರ ಮೂಲಕ ಹಾಕಿ. ಇಲ್ಲ ಅಂತಂದ್ರೆ ನಾರ್ಮಲ್ ಈ ತರ ಡೆಸಿಕೇಟೆಡ್ ಹಾಕಿ ನಡೆಯುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಅಂದ್ರೆ ಮಾಮೂಲಿ ತೆಂಗಿನಕಾಯಿ ತುರ್ಕೊಂಡು ಅದಕ್ಕೆ ಹಾಲು ತೆಕ್ಕೊಂಡು ಅದರಲ್ಲೂ ಮಾಡ್ಕೋಬಹುದು. ಎಕ್ಸಲೆಂಟ್. ಓಕೆ, ಕೂಡಿಸ್ತಾ ಇದ್ದೀರಾ ಅದನ್ನ ಚೆನ್ನಾಗಿ ಕೂಡಿಸಿ. ಆ ನೆಕ್ಸ್ಟ್ ರೆಸಿಪಿ ಬರೋ ತನಕ ಕೂಡಿಸ್ತಾ ಇರಿ ಅಷ್ಟೇ. ಅವ್ರು ಮಿಕ್ಸಿ ಮಾಡ್ಕೊಂಡು ಬರೋ ತನಕ ಇದು ನನ್ನ ಕೆಲಸ. ಓಕೆ, ಗುಡ್ ಜಾಬ್. ನಾನು ಮಾಡ್ತಾ ಇರ್ತೀನಿ. ಅವ್ರು ಸ್ಟಾರ್ಟ್. ಈಗ ಸ್ವಲ್ಪ ಒಂದ್ಸತಿ ಮಿಕ್ಸಿ ಮಾಡ್ಕೊಂಡು ಪುಡಿ ಆಗಿರತ್ತಲ್ಲ, ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಇದನ್ನ ನುಣ್ಣಗೆ ರುಬ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತದೆ. ಹಿಂಗೆ ಸ್ವಲ್ಪ ನೀರು ಆಡ್ ಮಾಡಿಕೊಂಡು ತೆಗಿಯಕ್ಕೆ ಕಷ್ಟಪಡ್ತಾ ಇದ್ರು, ಅದಕ್ಕೆ ಇವಾಗ ತೆಗೆದ್ರು ಮಿಕ್ಸಿನ. ಓಕೆ, ನುಣ್ಣಗೆ ಆಗಿದೆ ಇವಾಗ. ನುಣ್ಣಗೆ ಬೋಡಿಸ್ಕೊಂಡಂಗೆ ನುಣ್ಣಗೆ ಆಗಿದೆ ಇದು. ಈ ಕಡೆ ಚೆನ್ನಾಗಿ ಕರಗಿದೆ ಇವಾಗ ನೆಕ್ಸ್ಟ್ ಅದನ್ನ ಓಳಕ್ಕೆ ಸೂರ್ಯಮ್ಮ ಜಲಪಾತ ತರ ಹಂಗೆ ಮಿಕ್ಸಿ ಮಾಡಿರೋ ಪೇಸ್ಟ್ನ ಫುಲ್ಲು ಅದಕ್ಕೆ ಹಾಕೊಂಡು ಹಾಗೆ ಕೂಡಿಸ್ಕೊತಾ ಇರಬೇಕು. ಎಷ್ಟು ನುಣ್ಣಗಾಗತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಗಸಗಸೆ ಪಾಯಸ ಅಲ್ವೇ? ಹೌದಾ? ಹಾಗೆ ಚೆನ್ನಾಗಿ ಕೂಡಿಸ್ಕೊಳ್ಳಿ. ಕುದೀತಾ ಇದೆ ಪಾಯಸ. ಕಲರು ಚೇಂಜ್ ಆಗೋಯ್ತು ಇವಾಗ. ಪಾಯಸ ಬಣ್ಣ ಚೇಂಜ್ ಮಾಡಿದ್ರೆ ಪರವಾಗಿಲ್ಲ, ಏನು ದೋಷ ಇಲ್ಲ. ಮನುಷ್ಯರು ಬಣ್ಣ ಚೇಂಜ್ ಮಾಡಬಾರ್ದು ಅಷ್ಟೇ. ಬಣ್ಣ ಚೇಂಜ್ ಮಾಡಿದ್ರೆ ಇನ್ನೊಬ್ರಿಗೆ ಇಷ್ಟ ಇರೋ ಥರ ಚೇಂಜ್ ಮಾಡ್ಕೊಳ್ಳಿ, ಎಲ್ಲರೂ ಖುಷಿಯಾಗಿರ್ತಾರೆ. ನೆಕ್ಸ್ಟು ಅದಕ್ಕೆ ಮಿಕ್ಸರ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಂಡು ಬಿಟ್ರು. ವೆರಿ ಗುಡ್. ಯಾವ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದರಲ್ಲಿ? ಗೋಡಂಬಿ ಸ್ಮೆಲ್. ನನಗೆ ಗೋಡಂಬಿ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಏಲಕ್ಕಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ತುಂಬ ಒಂಥರ ಮಧುರವಾದ ಸ್ಮೆಲ್ ಬರ್ತಾ ಇದೆ. ಯಾವ ಥರ ಸ್ಮೆಲ್ ಬರಬೇಕು ಅಂತಂದರೆ ಆ ಸ್ಮೆಲ್ ನೋಡ್ಬಿಟ್ಟು ನಿಮಗೆ ತಿನ್ಬೇಕಪ್ಪ ಅಂತ ತಿರ್ಗಾ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿಮ್ಗೆ ಹೊಟ್ಟೆ ಹಸಿಬೇಕು. ಅದು ಸಾಕ್ಷಿ ನಿಮ್ಗೆ ಗಸಗಸೆ ಪಾಯಸ ಚೆನ್ನಾಗಿ ಆಗ್ತಾ ಇದೆ ಅನ್ನಕ್ಕೆ. ನಿಮ್ಗೆ ಆ ಥರ ಅನ್ನಿಸ್ಲಿಲ್ಲ ಅಂತಂದರೆ ಏನೋ ಇಂಗ್ರೀಡಿಯೆಂಟ್ ಮಿಸ್ ಆಗಿದೆ ಅಂತ ಅರ್ಥ. ನೋಡ್ಕೊಳ್ಳಿ. ರೆಡಿ ಆಗಿ ಹೋಗ್ತಾ ಇದೆ. 2 ಲೋಟ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಓಕೆ, ಗುಡ್. ಅದು ಚೆನ್ನಾಗಿ ಕುದಿ ಬರಬೇಕು. ಸೊ ಇನ್ನೂ ಆಗ್ತಾ ಇದೆ ಗಸಗಸೆ ಪಾಯಸ. ಎಲ್ಲ ಕುಡಿದ್ಬಿಟ್ಟು ನಿದ್ದೆ ಮಾಡೋಕ್ಕೆ ರೆಡಿಯಾಗಿ ನೋಡೋಣ. ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ಕರೆಕ್ಟಾಗಿ ಇನ್ನೊಂದ್ಸಲ.
ಸೊ ಇವಾಗ ಕುದಿ ಬರ್ತಾ ಇದೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಈ ತರ ಕುದಿ ಬರಬೇಕು. 1 2 3 ಟೈಮ್ಸ್ ಈ ತರ ಕುದಿ ಬಂದು 1 2 3 ಮಿನಿಟ್ಸ್ ಚೆನ್ನಾಗಿ ಕುದಿದ ಮೇಲೆ ಅದು ಈ ಕಡೆ ನೋಡ್ಕೊಂಡು ಮಾತಾಡಮ್ಮ. ಕಾಯಿ ಆಮೇಲೆ ಇದನ್ನೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕುದಿ ಬಂದ್ರೆ ಚೆನ್ನಾಗಿ ಅದರದ್ದು ಫ್ಲೇವರ್ ಎಲ್ಲ ಬರುತ್ತೆ ಇದಕ್ಕೆ ಪಾಯಸಕ್ಕೆ. ಸೊ ತುಂಬಾ ಚೆನ್ನಾಗಿ ಘಮ ಬರ್ತಾ ಇದೆ. ಏನ್ ಘಮ ಬರ್ತಾ ಇದೆ, ಕುಡಿಬೇಕು ಅನಿಸ್ತಾ ಇದೆ. ಬೆಲ್ಲದ ಘಮ ಸಖತ್ತಾಗಿ ಬರ್ತಾ ಇದೆ. ಕುದಿ ಬರ್ತಿದೆ ನೋಡಿ, ಫುಲ್ ದೊಡ್ಡದಾಗಿ ಬಬಲ್ಸ್ ಬರ್ತಿದೆ. ಅಲ್ಲಿವರೆಗೂ ಚೆನ್ನಾಗಿ ಹಿಂಗ್ ಮಾಡ್ಕೊಂಡ್ರೆ ಇದು ಇವಾಗ ಆಗಿದೆ. ವೆರಿ ಗುಡ್. ಎಕ್ಸಲೆಂಟ್. ಇವಾಗ ಆಫ್ ಮಾಡ್ಬಿಡೋಣ ಫ್ಲೇಮ್. ಓಕೆ, ಆಫ್ ಮಾಡಿ ಒಂದ್ ಸ್ವಲ್ಪ ಸೆಟ್ಲ್ ಆಗಕ್ಕೆ ಬಿಡ್ಬೇಕಾ ಅದನ್ನ? ಏನ್ ಅವಶ್ಯಕತೆ ಇಲ್ಲ. ಆಲ್ ಗುಡ್. ರೆಡಿ ಟು ಹ್ಯಾವ್. ಇಲ್ಲ, ನಮ್ ಕ್ಯಾಮ್ರಾಮನ್ ಒಂದು ಲೋಟ ಕೊಡೋಣ ಅಲ್ವಾ? 100%. ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಕ್ಷಕರೇ. ಮತ್ತೊಮ್ಮೆ ಇನ್ನೊಂದು ಯಾವ್ದಾರ ಒಂದು ಪಾಯಸದ ವಿಡಿಯೋನೋ ಅಥವಾ ಯಾವ್ದಾದ್ರು ರೆಸಿಪಿ ವಿಡಿಯೋಗಳನ್ನೋ ಸೇರೋಣ, ಅಥವಾ ಇನ್ನೇನಾರ ಒಂದು ಸೀನ್ರಿ ಗಿನ್ರಿ ತೋರ್ಸಕ್ಕೆ ಒಂದು ವಿಡಿಯೋ ತೆಕ್ಕೋತೀವಿ. ಸೊ ಕೀಪ್ ವಾಚಿಂಗ್ ಅವರ್ ಚಾನಲ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಸ್ಯ ಶೀಘ್ರಂ. ಧನ್ಯವಾದಗಳು. ಬಾಯ್.